ನಗರ್ ಪೊಲೀಸ್ ಸ್ಟೇಷನ್ ವತಿಯಿಂದ ಮಹಿಳೆ ಒಬ್ಬಳು ತನ್ನ ಮಗನಿಂದ ತೊಂದರೆ ಅನುಭವಿಸಿದ ಕಾರಣ ಪೊಲೀಸ್ ತುರ್ತು ಸಹಾಯವಾಣಿ 112 ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿರ್ತಾರೆ. ಅದಕ್ಕೆ ಸ್ಪಂದಿಸಿದ್ದ ರಾಘವೇಂದ್ರ ನಗರ್ 112 ERSS ಸಿಬ್ಬಂದಿಯು ಸ್ಥಳಕ್ಕೆ ತೆರಳಿ ಮಗನಿಗೆ ಜಗಳವಾಡದಂತೆ ತಿಳಿ ಹೇಳಿ ಭಯ ಭೀತಿಗೊಂಡಿದ್ದ ಮಹಿಳೆಗೆ ಸಾಂತ್ವನ ಹೇಳಿ ಕಲಬುರಗಿ ನಗರ ಪೊಲೀಸ್ ಸದಾ ನಿಮ್ಮೊಂದಿಗೆ ಇದ್ದೇವೆ ಎಂದು ಧೈರ್ಯ ಹೇಳಿರುತ್ತಾರೆ. ನಮ್ಮ ಹೆಸರು ಜಗದೇವಿ. ನಮ್ಮ ಹಿರಿಯ ಎಲ್ಲ ಗಲಾಟೆ ಮಾಡಿ ಇಲ್ಲಿ ಹಾಕೊಂಡ್ ಕಿಸೆ ಹೋಗಿ ಒಂದೊಂದು ಹಚ್ಚಣ ಒಂದ್ ಕಿಸೆ ನಮ್ಮ ಮಗನಿಗೆ ಒಂದ್ ಜನ ಹೇಳಿ ನಾವೀಗ ಆರಾಮಾಗಿದ್ದೇವೆ. ಒಂದೊಂದು ಯಾರಿಗಾರ ಪ್ರಾಬ್ಲಮ್ ಆದ್ರೂ ನಿಮ್ಗೆ ಯಾವುದೇ ಸಮಯದಲ್ಲಿ ಏನೇ ತೊಂದರೆ ಆದ್ರೂ 112 ERSS ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಎಂದು ನಮ್ಮ ಸಿಬ್ಬಂದಿ ದಿನದ 24 ತಾಸು ನಿಮ್ಮ ಸೇವೆಯಲ್ಲಿ ಇರುತ್ತಾರೆ ಎಂದು ಮಾನ್ಯ ಕಲಬುರಗಿ ಕಮಿಷನರ್ ಆದ ಡಾಕ್ಟರ್ ಶರಣಪ್ಪ ಸರ್ ಅವರು ತಿಳಿಸಿರುತ್ತಾರೆ. ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಸುಮಾರು ಯೋಜನೆಗಳನ್ನು ನಾವು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ತಂದಿದ್ದೀವಿ. ಅದರಲ್ಲಿ ವಿಶೇಷವಾಗಿ ERSS 112 ಸೇವೆಯೂ ಕೂಡ ನಮ್ಮ ರೆಸ್ಪಾನ್ಸ್ ಟೈಮ್ ಏನು 18 to 20 ಮಿನಿಟ್ಸ್ ಇತ್ತು, ಈಗ ಅದು 5 ನಿಮಿಷಕ್ಕೆ ಕಡಿಮೆ ಮಾಡಿದ್ದೀವಿ. ಅಂದರೆ ನೀವು ಯಾರೇ ಕರೆ ಮಾಡಿದರೆ ವಿತಿನ್ 5 ಮಿನಿಟ್ಸ್ ನಮ್ಮ ಪೊಲೀಸರು ನೀವಿರುವ ಸ್ಥಳಕ್ಕೆ ಬಂದು ಸ್ಪಂದಿಸ್ತಾರೆ. ಯಾವುದೇ ರೀತಿಯ ತುರ್ತು ಪರಿಸ್ಥಿತಿ ಇರ್ಬೋದು ಅಥವಾ ಸಂದರ್ಭ ಇರ್ಬೋದು, ದಿನದ ಯಾವುದೇ ಸಮಯ ಇರ್ಬೋದು, ಬೆಳಗಿನ ಜಾವ 3 ಗಂಟೆ ಇರ್ಬೋದು, ಮಧ್ಯಾಹ್ನ 1 ಗಂಟೆ ಇರ್ಬೋದು, 24/7 ನಿಮಗೆ ಯಾವುದೇ ರೀತಿಯ ಸಂದರ್ಭದಲ್ಲಿ ಪೊಲೀಸ್ ಸಹಾಯ ಬೇಕಾಗಿದ್ದರೆ ತಾವು ಡಯಲ್ ಮಾಡಬೇಕಾಗಿರುವ ಸಂಖ್ಯೆ 112. ಈಗಾಗಲೇ ದಿನನಿತ್ಯ ಸುಮಾರು ಪೊಲೀಸ್ ಸ್ಪಂದಿಸಿರುವ ಉದಾಹರಣೆಗಳನ್ನು ನೋಡ್ತಾ ಇದ್ದೀವಿ. ಸ್ಟೇಷನ್ ಬಜಾರ್ ಸ್ಟೇಷನಲ್ಲಿ ಯಾರು ಆತ್ಮಹತ್ಯೆ ಮಾಡಲಿಕ್ಕೆ ಹೋಗಿದ್ದರು, ತಕ್ಷಣ ಅವ್ರ ಕುಟುಂಬದವ್ರು ತಿಳಿಸಿದ ತಕ್ಷಣ ಪೊಲೀಸರು ಹೋಗಿ ಅವರನ್ನು ಉಳಿಸಿದ್ದಾರೆ. RG ನಗರದಲ್ಲಿನೂ ಕೂಡ ಆ ರೀತಿ ಉತ್ತಮ ಕಾರ್ಯ ಮಾಡಿದ್ದಾರೆ. ದಿನಾಲೂ ಒಂದು 40ರಿಂದ 50 ಈ ರೀತಿ ಕರೆಗಳು ಬರ್ತಾ ಇದ್ದಾವೆ. ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೋಬೇಕಂತ ಆಶಿಸ್ತಾ ಇದ್ದೀನಿ. ಮತ್ತು ಯಾವುದೇ ತುರ್ತು ಪರಿಸ್ಥಿತಿ ಇಲ್ಲದೆ ಯಾವುದೇ ಸಲಹೆ ಕೂಡ ಇದ್ದರೆ, ಎಲ್ಲಾದರೂ ಅಕ್ರಮ ಚಟುವಟಿಕೆ ಬಗ್ಗೆ ಇರ್ಬೋದು, ಅನುಮಾನಾಸ್ಪದ ಚಟುವಟಿಕೆ ಇರ್ಬೋದು, ಅಂಥ ಮಾಹಿತಿಯನ್ನು ಕೂಡ ಕೊಡಲಿಕ್ಕೆ ತಾವು 112ಗೆ ಕರೆ ಮಾಡ್ಬೋದು.